ಇದು ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಬೆಳವಣಿಗೆ. 8 ವರ್ಷಗಳ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಒಂದಾಗಿದ್ದಾರೆ. ಮೈಸೂರಲ್ಲಿ ದಿಗ್ಗಜ ನಾಯಕರ ಈ ಮಹಾಸಂಗಮ ಎದುರಾಳಿಗಳ ಲೆಕ್ಕಾಚಾರವನ್ನ ಬುಡಮೇಲು ಮಾಡೋ ಸಾಧ್ಯತೆ ಇದೆ. ಅದರಲ್ಲೂ ಮೋದಿ ಮೈಸೂರು ಭೇಟಿಗೂ ಮುನ್ನವೇ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿರೋದು ಬಿಜೆಪಿಗೆ ಶಾಕ್ ಆಗಿದೆ. ಇದು ಸಂಗಮ, ರಾಜಕೀಯದ ಮಹಾಸಂಗಮ. ರಾಜ್ಯ ರಾಜಕೀಯದ ಶಕ್ತಿ ಕೇಂದ್ರ ಮೈಸೂರಲ್ಲಿ ದಿಗ್ಗಜ ನಾಯಕರ ಸಮಾಗಮ. ಈ ಸಮಾಗಮವೇ ಲೋಕಸಭಾ ಚುನಾವಣೆಯ ಮಹಾಸಂಗ್ರಾಮದಲ್ಲಿ ಸಂಚಲನ ಸೃಷ್ಟಿಸಿಬಿಟ್ಟಿದೆ. 8 ವರ್ಷಗಳ ಬಳಿಕ ಪ್ರಭಾವಿ ದಲಿತ ನಾಯಕ ಶ್ರೀನಿವಾಸ್ ಪ್ರಸಾದ್, ಸಿಎಂ ಸಿದ್ದರಾಮಯ್ಯ ಭೇಟಿ ಹಳೆ ಮೈಸೂರು ಭಾಗದಲ್ಲಿ ಹೊಸ ಲೆಕ್ಕಾಚಾರ ಮೈಕೊಡವಿ ಎದ್ದು ನಿಲ್ಲುವಂತೆ ಮಾಡಿದೆ. ಮೈಸೂರಿನಲ್ಲಿ ರಾಜಕೀಯ ಬದ್ಧ ವೈರತ್ವಕ್ಕೆ ವಿರಾಮ. ಸಂಸದ ಶ್ರೀನಿವಾಸ್ ಪ್ರಸಾದ್ ಭೇಟಿಯಾದ ಸಿಎಂ. ಮೈಸೂರು 4 ಅನ್ನೋ ಟ್ಯಾಗ್ಲೈನ್ ಹೊಂದಿದ್ದ 4 ನಾಯಕರಲ್ಲಿ ಶ್ರೀನಿವಾಸ್ ಪ್ರಸಾದ್ ತಂಡ ಕೈ ತೊರೆದು ಕಮಲ ಕೈ ಹಿಡಿದಿದ್ರು. ಮಂತ್ರಿ ಮಂಡಲದಿಂದ ಹೊರದಬ್ಬಿದ್ದ ಸಿದ್ದು ಜೊತೆ ಅಕ್ಷರಶಃ ಜಿದ್ದಿಗೆ ಜಿದ್ದು, ಸೇಡಿಗೆ ಸೇಡು ಅಂತ ನಿಂತಿದ್ರು. 2018ರಲ್ಲಿ ಮೈಸೂರಿನಿಂದಲೇ ಸಿಎಂ ಸಿದ್ದರಾಮಯ್ಯರನ್ನ ಒಕ್ಕಲೆಬ್ಬಿಸಿ ಬೀಗಿದ್ದ ಶ್ರೀನಿವಾಸ್ ಪ್ರಸಾದ್ 2017ರ ನಂಜನಗೂಡಿನ ಬೈ ಎಲೆಕ್ಷನ್ ಸೋಲಿಗೆ ಸೇಡು ತೀರಿಸಿಕೊಂಡಿದ್ರು. ಅವೆಲ್ಲವೂ ಈಗ ಗತಕಾಲದ ಚರಿತ್ರೆಯ ಭಾಗ. ಸದ್ಯ 7 ವರ್ಷಗಳ ಬಳಿಕ ಹಗೆತನಗಳನ್ನೆಲ್ಲ ಮರೆತು ಒಂದಾಗುವ ಸಮಯ ಬಂದಂತೆ ಕಾಣಿಸ್ತಾ ಇದೆ. ಆಪ್ತಮಿತ್ರ ಸಚಿವ ಮಹಾದೇವಪ್ಪನ ಪುತ್ರನ ಗೆಲ್ಲಿಸಲು ಪಂಚೆ ಕಟ್ಟಿ ನಿಂತಿರುವ ಸಿದ್ದರಾಮಯ್ಯ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ರಾಜಕೀಯ ದಾಳ ಉರುಳಿಸಿದ್ದಾರೆ. ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಚೆಕ್ಮೇಟಿಟ್ಟ ಸಿದ್ದರಾಮಯ್ಯ ನೇರವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಮೈಸೂರಿನ ನಿವಾಸಕ್ಕೆ ಆಗಮಿಸಿ ಕುತೂಹಲ ಹುಟ್ಟಿಸಿದ್ರು. ಈ ಮೂಲಕ ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಿಲ್ಲ ಅನ್ನೋ ಗಾದೆಯನ್ನ ಪುನರಾವರ್ತಿಸಿದ್ರು. ಗೌಡರ ಗರ್ವಭಂಗದ ಶಪಥಕ್ಕೆ ಸೆಡ್ಡು ಹೊಡೆಯುತ್ತಿರುವ ಸಿದ್ದರಾಮಯ್ಯ ಮೈಸೂರು, ಕೊಡಗು ಹಾಗೂ ಚಾಮರಾಜನಗರ ಕ್ಷೇತ್ರವನ್ನ ಗೆಲ್ಲಲೇಬೇಕೆಂದು 3ನೇ ಬಾರಿ ತವರ್ನಲ್ಲಿ ಠಿಕಾಣಿ ಹೂಡಿದ್ದಾರೆ. ಸೈಲೆಂಟ್ ಆಗಿ ಆಪರೇಷನ್ ಹಸ್ತಕ್ಕೆ ಚಾಲನೆ ಕೊಟ್ಟಿದ್ದು, ಅದರ ಭಾಗವಾಗಿ ಇವತ್ತು ಮೆಗಾ ಆಪರೇಷನ್ ಸಕ್ಸೆಸ್ ಮಾಡಿ ಬೀಗಿದ್ದಾರೆ. ಈ ಬೆಳವಣಿಗೆ ದೋಸ್ತಿಗಳಲ್ಲಿ ಆತಂಕದ ಕಾರ್ಮೋಡ ಕವಿಯುವಂತೆ ಮಾಡಿದೆ. ಇನ್ನು ಭೇಟಿ ಬಳಿಕ ಮಾತನಾಡಿದ ಸಿಎಂ, ರಾಜಕೀಯದ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಹೇಳ್ತಾನೆ. ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇರ್ಲಿ ಅಂತ ಹೇಳಿದ್ದೇನೆ ಎಂದ್ರು. ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು. ರಾಜಕೀಯವಾಗಿ ಅವರು ಬಿಜೆಪಿಗೆ ಹೋಗಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಮತ್ತೆ ಈಗ ರಿಟೈರ್ ಆಗ್ಬಿಟ್ಟಿದ್ದಾರೆ. ರಿಟೈರ್ಡ್ ಆದ್ಮೇಲೆ ನಾನು ಬರಕ್ಕಾಗಿರ್ಲಿಲ್ಲ. ರಿಟೈರ್ಡ್ ಆದ್ಮೇಲೆ ಮಾತಾಡ್ಸೋಣ, ಮತ್ತೆ ಅವರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದೆ. ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತ ಅಂದ್ಮೇಲೆ, ಯಾವ ಪಕ್ಷದ ಪರವಾಗಿ ವೋಟ್ ಕೇಳಲ್ಲ ಅಂದ್ಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಏನು? ಅವ್ರು ಏನ್ ಹೇಳಿದೀನಿ ಅಂತಂದ್ರೆ, ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇರ್ಲಿ ಅಂತ ಹೇಳಿದ್ದೀನಿ ಅಷ್ಟೇ. ಇನ್ನು ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಯ ನಿರ್ಲಕ್ಷ್ಯತನದ ಬಗ್ಗೆ ಕಿಡಿಕಾರಿದ್ರು. ನಾಳೆ ಮೈಸೂರಿನಲ್ಲಿ ನಡೆಯುವ ಮೋದಿ ಸಮಾವೇಶಕ್ಕೆ ತಮಗೆ ಆಹ್ವಾನ ಬಂದಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಇದೇ ವೇಳೆ ಸಿದ್ದರಾಮಯ್ಯ ಭೇಟಿ ಸಹಜವಾಗಿಯೇ ಖುಷಿ ಕೊಟ್ಟಿದೆ ಅಂತ ಹೇಳ್ಕೊಂಡ್ರು. ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ, ಯಾವುದೇ ರಾಜಕೀಯ ಪಕ್ಷದ ಸಭೆ ಸಮಾರಂಭಗಳು ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದನ್ನ ನಾನು ಆ ರೀತಿ ಉಳಿಸ್ಕೊಂಡಿಲ್ಲ. ಬರೋದು ಇಲ್ಲ, ಹೋಗೋದು ಇಲ್ಲ. ಖುಷಿ ಆಯ್ತಾ ಸರ್? ಬಹಳ ವರ್ಷದ ನಂತರ ಭೇಟಿ ಮಾಡಿದ್ರಿ. ಸಹಜವಾಗಿ ಖುಷಿ ಆಯ್ತು. ಇನ್ನು ದುಃಖ ಆಗತ್ತೆ. ಸಹಜವಾಗಿ ಬಹಳ ಪ್ರೀತಿಯಿಂದ, ಆತ್ಮೀಯತೆಯಿಂದ, ಬಹಳ ವಿಶ್ವಾಸದಿಂದ ಬಂದಿದ್ದಾರೆ. ಸೌಜನ್ಯಯುತವಾಗಿ ಬರಮಾಡ್ಕೊಂಡಿದ್ದಾನೆ, ಮಾತಾಡಿದ್ದಾರೆ. ರಾಜಕೀಯವಾಗಿ ಅಂತ್ಯ ಆಗಿದೆ. ಇನ್ನು ರಾಜಕೀಯವಾಗಿ ನಮಗೆ ಅವ್ರಿಗೆ ಎಲ್ಲೂ ವಿರೋಧ ಮಾಡೋದು ಪರ ಇಲ್ವೇ ಇಲ್ಲ, ಪ್ರಶ್ನೆ ಬರೋದಿಲ್ಲ. ಒಟ್ಟಾರೆ ಅಹಿಂದ ಮತಗಳು ಎಲ್ಲೂ ಜಾರದಂತೆ ಎಚ್ಚರ ವಹಿಸಿರುವ ಸಿದ್ದರಾಮಯ್ಯ ಒಕ್ಕಲಿಗ ಅಭ್ಯರ್ಥಿ ಕಣಕ್ಕಿಳಿಸಿ ಮೇಲ್ಜಾತಿ ಮತಕ್ಕೂ ಗಾಳ ಹಾಕಿದ್ದಾರೆ. ಅದರ ಭಾಗವಾಗಿ ಚುನಾವಣೆ ಹೊಸ್ತಿಲಲ್ಲಿ ಮುನಿಸು ಮರೆತು ಹಳೆ ಸ್ನೇಹಿತ ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿ ಚರ್ಚೆಗೆ ಕಾರಣವಾಗಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.